ಎಲ್ಲರೂ ಕೂಡ ನಮಸ್ಕಾರ. ನಾನು ಆಲ್ರೆಡಿ ಹೇಳಿದ್ವಿ. ನಮ್ಮ ವೀಕ್ಷಿತ್ ಫರ್ಟಿಸನ್ ಅಕಾಡೆಮಿ ಮುಖಾಂತರ ಕಂಪ್ಲೀಟ್ ಕೆ-ಸಿ-ಟಿ ಮತ್ತೆ ನೀಟ್ ಯಾವ್ಯಾವ ರೀತಿ ಅಪ್ಲಿಕೇಶನ್ ಇಂದ ಹಿಡಿದು ಅಡ್ಮಿಷನ್ ವರೆಗೂ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದೆ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಕೆ-ಸಿ-ಟಿ 2026ಕ್ಕೆ ಡೇಟ್ ಅನೌನ್ಸ್ ಆಗಿದೆ. ಆದ್ರೆ ಅಫಿಷಿಯಲ್ ವೆಬ್‌ಸೈಟ್ ಅಲ್ಲಿ ಇನ್ನೂ ಲಿಂಕ್ ಕೂಡ ಬಿಟ್ಟಿಲ್ಲ. ಆದ್ರೆ ಅವ್ರದ್ದು ಎಕ್ಸ್ ಖಾತೆ ಟ್ವಿಟರ್ ಏನಿದೆ ಅದರಲ್ಲಿ ಏಪ್ರಿಲ್ 23 ಮತ್ತೆ 24 ಅಂತಕ್ಕಂಥ ಒಂದು ಟೆಂಟೇಟ್ ಫೈನಲ್ ಡೇಟ್ ಅನ್ನು ಹೇಳಿದ್ದಾರೆ. ಮತ್ತೆ ಮೋಸ್ಟ್ ಪ್ರಾಬಬ್ಲಿ ಜನವರಿ 17 ಇಂದ ಅಪ್ಲಿಕೇಶನ್ ಕೂಡ ಬಿಡ್ತಾರೆ. ತದನಂತರ ಅಪ್ಲಿಕೇಶನ್ ಬಿಟ್ಟಾದ್ಮೇಲೆ ನಾನು ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳ್ತೇನೆ. ಹಾಗಾಗಿ ಅದಕ್ಕಿಂತ ಮುಂಚೆ ಇನ್ನು ಇನ್ಫಾರ್ಮೇಶನ್ ಬ್ರೋಚರ್ ಕೂಡ ಬಿಟ್ಟಿಲ್ಲ 2026ದು. ಈ 2025 ಇನ್ಫಾರ್ಮೇಶನ್ ಬ್ರೋಚರ್ ಏನಿದೆ ಅದನ್ನ ಬೇಸಿಸ್ ಅಲ್ಲಿ ಮಡಿಕೊಂಡು ನಾನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್‌ಗಳಿಗೆ ಈಗ ಕೇಳ್ಬೋದು ಯಾರ್ಯಾರು ಈ ವಿಡಿಯೋ ನೋಡ್ಬೋದು ಅಂತ. ಯಾರ್ಯಾರು ಪೇರೆಂಟ್ಸ್ ಇದ್ದೀರಾ ಮತ್ತೆ ಸ್ಟೂಡೆಂಟ್ಸ್‌ಗಳು ಕೂಡ ಇದ್ದೀರಾ ಆ ವಿಡಿಯೋ ನೋಡ್ಬೋದು. ಮತ್ತೆ ಈಗ ಸಿ-ಇ-ಟಿ ಅಲ್ದೇ ಯಾರು ನೀಟ್ ಬರೀತಾ ಇದ್ದೀರಾ ಅಂತವ್ರು ಕೂಡ ಈ ವಿಡಿಯೋನ ನೋಡ್ಬೇಕಾಗ್ತದೆ. ಯಾಕಂದ್ರೆ ಈಗ ನೀವು ನೀಟ್ ಬರೀರಿ. ನೀಟ್ ಬರೆಯೋದ್ರ ಜೊತೆ ನೀವೇನಾದ್ರು ಸಿ-ಇ-ಟಿ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಏನು ಎಂ-ಬಿ-ಬಿ-ಎಸ್ ಸೀಟ್ಸ್‌ಗಳಿಗೆ ಒಂದು ಕೌನ್ಸಿಲಿಂಗ್ ನಡೆಸುತ್ತೆ. ಆ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕಂದ್ರೆ ನೀವು ಕೆ-ಸಿ-ಟಿ ಅಪ್ಲಿಕೇಶನ್ ಹಾಕಿರ್ಬೇಕಾಗುತ್ತದೆ. ಹಾಗಾಗಿ ನೀಟ್ ಯಾರ್ಯಾರು ಬರಿತಾ ಇದ್ದೀರಾ ಅಂತವ್ರು ಕೂಡ ಈ ವಿಡಿಯೋ ನೋಡಿ. ಮತ್ತೆ ಯಾರ್ಯಾರು ರಿಪೀಟರ್ಸ್ ಇದ್ದೀರಾ, ರಿಪೀಟರ್ಸು ಒಂದ್ ವರ್ಷ ಲಾಂಗ್ ಟರ್ಮ್ ತಗೊಂಡಿರ್ತೀರಾ ನೀಟ್ ಮಾಡ್ಲಿಕ್ಕೋಸ್ಕರ ಅಂತವ್ರು ಕೂಡ ಈ ವಿಡಿಯೋ ನೋಡ್ಬೋದು. ಮತ್ತೆ ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಂತ. ಈ ವಿಡಿಯೋದಲ್ಲಿ ಒಂದು ನಾನು ಯಾವ ರೀತಿ ಅಂದ್ರೆ ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ನಲ್ಲಿ ಎಲ್ರಿಗೂ ಕೂಡ ಹೆಲ್ಪ್ ಆಗೋ ತರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದಿನ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಈ ಕ್ಲಾಸಸ್ ಅಂತ ಬರ್ತವೆ. ನೀವು ಇನ್ಫಾರ್ಮೇಶನ್ ಬ್ರೋಚರ್ ನೋಡಿದಂತ ಸಂದರ್ಭದಲ್ಲಿ ಕ್ಲಾಸ್ ಎ ಇಂದ ಕ್ಲಾಸ್ ಓ ತನಕ ಮತ್ತೆ ಕ್ಲಾಸ್ ವೈ ಅಂತ ನಾನ್ ಕನ್ನಡಿಗಸ್ ಏನಿದ್ದಾರೆ ಅವ್ರಿಗೆ ಬಿ-ಎಸ್-ಸಿ ನರ್ಸಿಂಗ್ ಅಡ್ಮಿಷನ್ ಈ ರೀತಿ ಅಂತ ಬೇರೆ ಬೇರೆ ಕ್ಲಾಸಸ್ ಬರ್ತವೆ. ಅದು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಮತ್ತೆ ಇನ್ನು ಮುಂದೆ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ ರಿಸರ್ವೇಶನ್ ಆಗ್ಬೋದು, ಎನ್-ಸಿ-ಸಿ ರಿಸರ್ವೇಶನ್ ಆಗ್ಬೋದು, ಅದರಲ್ಲಿ ಪ್ರಿಫರೆನ್ಸಸ್ ಬರುತ್ತೆ. ಮತ್ತೆ ಸಿ-ಎ-ಪಿ-ಎಫ್ ರಿಸರ್ವೇಶನ್ ಯಾವ ರೀತಿ ಪ್ರತಿಯೊಂದು ಇದು ಕೂಡ ಇನ್ಫಾರ್ಮೇಶನ್ ಬ್ರೋಚರ್ ಏನಿದೆ ಪ್ರತಿಯೊಂದು ವರ್ಡ್ ಟು ವರ್ಡ್ ಲೆಟರ್ ಟು ಲೆಟರ್ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈಗ ಒಬ್ರಿಗೂ ಮಿಸ್ ಆಗ್ಬೋದು. ಒಬ್ಬ ಆಂಗ್ಲೋ ಇಂಡಿಯನ್ ರಿಸರ್ವೇಶನ್ ಇರುತ್ತೆ ಅದನ್ನು ಕೂಡ ಅಂತವ್ರಿಗೂ ಕೂಡ ಮಿಸ್ ಆಗ್ದಲ್ಲೇ ಇರುತ್ತಾರೆ. ಇರೋ ರೀತಿ ಅಂತವ್ರು ಕೂಡ ಒಂದೊಳ್ಳೆ ಇನ್ಫಾರ್ಮೇಶನ್ ಪ್ರತಿಯೊಬ್ರು ಕೂಡ ಒಂದೊಳ್ಳೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಕೆಲಸವನ್ನ ಈ ವಿಡಿಯೋ ಮುಖಾಂತರ ಮಾಡ್ತೀವಿ. ಮೊದಲನೇದಾಗಿ ನೋಡ್ಬೋದು. ಮೊದಲನೇದಾಗಿ ಈ ಕೆ-ಸಿ-ಟಿ ಅಪ್ಲಿಕೇಶನ್ ಈಗ ಇನ್ನೇ ಕೆಲವು ದಿನ ಬಿಡ್ತಾರೆ. ಯಾರ್ಯಾರು ಬರಿಬೋದು ಆಲ್ರೆಡಿ ಒಂದು ವಿಡಿಯೋ ಮುಖಾಂತರ ಹೇಳಿದ್ರೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಇಂಜಿನಿಯರಿಂಗ್ ಮತ್ತೆ ಟೆಕ್ನಾಲಜಿ ಕೋರ್ಸ್‌ಗಳು ಮತ್ತೆ ಫಾರ್ಮ್ ಸೈನ್ಸ್ ಕೋರ್ಸ್‌ಗಳು ನಾನು ಹೈಲೈಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ. ಫಾರ್ಮ್ ಸೈನ್ಸ್ ಕೋರ್ಸ್‌ಗಳು ಬಿ-ಎಸ್-ಸಿ ಅಗ್ರಿಕಲ್ಚರ್, ವೆಟರ್ನರಿ, ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಫಾರೆಸ್ಟ್ರಿ, ಬಿ-ಟೆಕ್ ಡೈರಿ ಟೆಕ್ನಾಲಜಿ, ಬಿ-ಟೆಕ್ ಫುಡ್ ಟೆಕ್ನಾಲಜಿ, ಬಿ-ಟೆಕ್ ಬಯೋಟೆಕ್ನಾಲಜಿ, ಕಮ್ಯುನಿಟಿ ಸೈನ್ಸ್ ಈ ರೀತಿಯ ಕೋರ್ಸ್‌ಗಳಿಗೆ ಹೋಗೋಕೆ. ಮತ್ತೆ ವೆಟರ್ನರಿ ಅಂತೆ ಬಿ ಫಾರ್ಮಾ ಸೆಕೆಂಡ್ ಇಯರ್ ಬಿ ಫಾರ್ಮಾ ಫಾರ್ಮಡಿ ಕೋರ್ಸ್‌ಗಳಿಗೆ ಮತ್ತೆ ಮೆಡಿಕಲ್ ಡೆಂಟಲ್ ಆಯುಷ್ ಮತ್ತೆ ಈ ಕೋರ್ಸ್‌ಗಳಿಗೆ. ಈ ಕೋರ್ಸ್‌ಗಳು ಹೋಗಿ ನೀಟ್ ಬರಿಬೇಕು. ಅದ್ರ ಜೊತೆಗೆ ನೀವೇನಾದ್ರು ಕೆ-ಎ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಏನು ಕೌನ್ಸಿಲಿಂಗ್ ಕಂಡಕ್ಟ್ ಮಾಡ್ತಾರೆ ಆ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕಂದ್ರೆ ನೀವು ಈ ಕೆ-ಸಿ-ಟಿ ಅಪ್ಲಿಕೇಶನ್ ಏನ್ ಬಿಡ್ತಾರೆ ಕೆ-ಸಿ-ಟಿ ಅಪ್ಲಿಕೇಶನ್ ಹಾಕಿ ರೆಡಿ ಮಾಡ್ಕೊಂಡು ಇಕ್ಕಬೇಕಾಗ್ತದೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕ್ಯಾಂಡಿಡೇಟ್ ಮಸ್ಟ್ ಕಂಪಲ್ಸರಿ ರಿಜಿಸ್ಟರ್ ಫಾರ್ ಸಿ-ಇ-ಟಿ 2025 ಫಿಲ್ ದ ಅಪ್ಲಿಕೇಶನ್ ಅಂಡ್ ಪೇ ದ ಫೀಸ್ ಟು ಬಿಕಮ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್ ಅಂತ. ಈ ಕೌನ್ಸಿಲಿಂಗ್ ಎಲಿಜಿಬಲ್ ಆಗ್ಬೇಕಂದ್ರೆ ಈಗ ಫೀಸ್ ಪೇ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಮತ್ತೆ ಬಿ-ಪಿ-ಟಿ ಮತ್ತೆ ಬಿ-ಎಸ್-ಸಿ ಅಲೈಡ್ ಹೆಲ್ತ್ ಸೈನ್ಸ್ ಬಿ-ಪಿ-ಒ ಕೋರ್ಸ್ ಗಳಿಗೆ ಹೋಗ್ಬೇಕಂದ್ರೂ ಕೂಡ ಅದು ಬೇಸ್ಡ್ ಆನ್ ಪಿ-ಯು ಮಾರ್ಕ್ಸ್ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. ಆದ್ರೂ ಕೂಡ ದೇ ಮಸ್ಟ್ ಕಂಪಲ್ಸರಿ ರಿಜಿಸ್ಟರ್ ಫಾರ್ ಸಿ-ಇ-ಟಿ 2025. ನಾನು ಲಾಸ್ಟ್ ಇಯರ್ ಬ್ರೋಚರ್ ಇಟ್ಕೊಂಡು ಮಾಡ್ತಾ ಇರೋದು. ಯಾಕಂದ್ರೆ 2026 ಬ್ರೋಚರ್ ಬಿಟ್ಟಿಲ್ಲ. ಸೇಮ್ ಇರ್ತಾರೆ, ಇವೆಲ್ಲ ಏನು ಚೇಂಜ್ ಆಗೋದಿಲ್ಲ. 2026 ಅಲ್ಲೂ ಕೂಡ ನೀವು ಸಿ-ಇ-ಟಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾರೆಲ್ಲ ಬಿ-ಪಿ-ಟಿ ಕೋರ್ಸ್ಗಳು ಬಿ-ಎಸ್-ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಮಾಡ್ಬೇಕು ಅಂತ ಇರ್ತೀರಾ ಅಂತವ್ರು ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ದೇ ಶುಡ್ ಅಪ್ಲೈ ಫಾರ್ ಕೆ-ಸಿ-ಟಿ 2026. ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಮತ್ತೆ ನಾಟಾ ಆರ್ಕಿಟೆಕ್ಚರ್ದು ಯಾರು ಕೌನ್ಸಿಲಿಂಗ್ ಸ್ವಲ್ಪ ಸೀಟ್ಸ್‌ಗಳಿಗೆ ಕೆ-ಎ ಏನು ಕಂಡಕ್ಟ್ ಮಾಡ್ತಾರೆ ಆ ಸೀಟ್ಸ್ ಮುಖಾಂತರ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕಂದ್ರೆ ನೀವು ಕೂಡ ನಾಟಾ ಎಕ್ಸಾಮ್ ಬರೆಯೋರು ಕೂಡ ಕೆ-ಸಿ-ಟಿ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಮತ್ತೆ ಯು-ಜಿ ನೀಟು ನಾಟಾ ಬಗ್ಗೆ ಮತ್ತೆ ಇನ್ನೊಂದು ಎಕ್ಸಾಮ್ ಜನವರಿ 3 ಇಂದ ಇದನ್ನ ಬಿಟ್ಟಿದ್ದಾರೆ ಅಪ್ಲಿಕೇಶನ್. ಅದು ಸಿ-ಯು-ಟಿ ಯು-ಜಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇರೆ ವಿಡಿಯೋ ಮುಖಾಂತರ ಕೊಡ್ತೇನೆ. ಇಷ್ಟಂತೂ ಸ್ಪಷ್ಟವಾಗಿರ್ಲಿ ಯಾರ್ಯಾರು ಬರಿಬೇಕು ಅಂತ. ನೆಕ್ಸ್ಟ್ ಬಂದಂತ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ಏನೇನಿರ್ಬೇಕು ಅಂತ ನಿಮ್ಗೊಂದು ಸ್ಪಷ್ಟತೆ ಇರಲಿ. ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಂತ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂತಾರೆ. ನೀವೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ke.ar.nic.in ಅಂತ ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಿ. ರಿಜಿಸ್ಟ್ರೇಷನ್ ಆದ ನಂತರ ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಡ್ತಾರೆ. ಆ ಯೂಸರ್ ನೇಮ್ ಪಾಸ್ವರ್ಡ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಕ್ಕೆ ಹೋಗ್ಬೇಡಿ. ಅದನ್ನ ಕರೆಕ್ಟ್ ಆಗಿ ಸೇವ್ ಮಾಡಿ ಮಡಿಕೊಳ್ಳಿ. ಮತ್ತೆ ಒಂದು ಮೊಬೈಲ್ ನಂಬರ್ ಕೇಳ್ತಾರೆ. ಮೊಬೈಲ್ ನಂಬರ್ನು ಕೂಡ
ನೀವು ಈಸಿಲಿ ಆಕ್ಸೆಸಬಲ್ ಇರೋಂಥದ್ದು, ಡೈಲಿ ಮೆಸೇಜ್ ನೋಡ್ತಕ್ಕಂಥದ್ದು, ರೀಚಾರ್ಜ್ ಇರೋಂಥ ನಂಬರ್ನ ಕೊಟ್ಟಿರಿ. ಮತ್ತೆ ಒಂದು ಇಮೇಲ್ ಐಡಿ ಅದು ಜಾಸ್ತಿ ಬೇರೆ ಬೇರೆ ಕಡೆ ಕೊಟ್ಟಿರೋ ಯೂಸ್ ಮಾಡಿರ್ಬಾರ್ದು, ಅಂಥದ್ದು ಯೂಸ್ ಮಾಡ್ಬೇಕು. ಯಾಕಂದ್ರೆ ಇಮೇಲ್ ಐಡಿಗೆ ಏನಾದ್ರು ಮೇಲ್ ಕಳಿಸ್ದಾಗ ಬರ್ಲಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಆಗ್ತದೆ. ಲಾಸ್ಟ್ ಟೈಮ್ ಒಂದು ಸ್ಟೂಡೆಂಟ್ ಹಂಗೆ ಆಗ್ಬಿಟ್ಟಿತ್ತು, ಅವ್ರಿಗೆ ಲಾಂಗ್ ಟರ್ಮ್ ತೆಗೆದುಕೊಂಡಿತ್ತು, ಆದ್ರೆ ಇಮೇಲ್ಗೆ ಕರೆಕ್ಟಾಗಿ ಮೇಲ್ ಬರ್ದಲೇನೆ ನೆಕ್ಸ್ಟ್ ಹುಡುಗಿ ಎಕ್ಸಾಮ್ ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಆಕ್ಸೆಸಬಲ್ ಇರೋಂಥದ್ದನ್ನ ಕೊಟ್ಟಿರಿ. ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕಂದ್ರೆ ನಿಮ್ಗೆ ಮೊದಲನೇದಾಗಿ ಹೇಳ್ಬಿಡ್ತೀನಿ ನೋಡಿ. ಒಂದು SLC ಮಾರ್ಕ್ಸ್ ಕಾರ್ಡ್, ಯಾಕಂದ್ರೆ ನೀವು ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ಬೇಕಾಗ್ತದೆ. SLC ಆರ್ 10th ಈಕ್ವಲೆಂಟ್, 12th ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಯಾರ್ಯಾರು ರಿಪೀಟರ್ಸ್ ಇದ್ದೀರಾ ಅವ್ರ ಹತ್ರ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಮತ್ತೆ ಯಾರ್ಯಾರು ಕರೆಂಟ್ಲಿ ಪರ್ಸ್ಯೂಯಿಂಗ್ ಇದ್ದೀರಾ ಸೆಕೆಂಡ್ PUC ಅಂತವ್ರಿಗೆ ನೀವು ಕಾಲೇಜಲ್ಲಿ ಕೇಳಿ, ಈ ರೀತಿ KCT ಅಪ್ಲಿಕೇಶನ್ ಹಾಕ್ಬೇಕು, ನಮಗೆ ಸ್ಯಾಟ್ಸ್ ನಂಬರ್ ಬೇಕು, ಇಲ್ಲ ರಿಜಿಸ್ಟರ್ ನಂಬರ್ ಕೊಡ್ತಾರೆ, ಅದನ್ನ ಎಂಟರ್ ಮಾಡಿದ್ರೆ ಮುಗಿತು. ಮತ್ತೆ ಸ್ಟಡಿ ಸರ್ಟಿಫಿಕೇಟ್ಸ್ ಒಂದು 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ತೆಗೆದುಕೊಳ್ಬಹುದು. ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ಗಳಿಗೆ ನೀವು BO ಸೈನ್ ಹಾಕ್ಸ್ಬೇಕಾಗ್ತದೆ. ಕಾಲೇಜ್ PUC ಸ್ಟಡಿ ಸರ್ಟಿಫಿಕೇಟ್ಗೆ DDPA ಸೈನ್ ಹಾಕ್ಬೇಕಾಗ್ತದೆ. ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಸಿಗ್ನೇಚರ್ ಒಂದು ವೈಟ್ ಶೀಟ್ ಮೇಲೆ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ಇಷ್ಟು MB ಅಂತ ಇರುತ್ತೆ, ಅದು ನೋಡ್ಕೊಳ್ಳಿ ಎಲ್ಲ ಸ್ವಲ್ಪ. ಮತ್ತೆ ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಕೇಳ್ತಾರೆ. ಮತ್ತೆ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಶ್ ಸರ್ಟಿಫಿಕೇಟು, ಇಷ್ಟು ಕಂಪಲ್ಸರಿ ಆಗಿ ಮಾಡಿಕೊಳ್ಳಿ. ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಕೇಳ್ತಾರೆ, ಯಾಕಂದ್ರೆ ರಿಫಂಡ್ ಮಾಡ್ಲಿಕ್ಕೆ ಏನಾದ್ರು ಲಾಸ್ಟ್ ಕೌನ್ಸಿಲಿಂಗ್ ಟೈಮಲ್ಲಿ ಎಷ್ಟೇನೋ ಅಮೌಂಟ್ಸ್ ಕಟ್ಸ್ಕೊಂಡಿರ್ತಾರೆ, ಲಾಸ್ಟ್ ರೌಂಡ್ ಕೌನ್ಸಿಲಿಂಗ್ ಹೋಗ್ಬೇಕಾದ್ರೆ ಅದನ್ನ ರಿಫಂಡ್ ಮಾಡ್ಲಿಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ. ಈಸಿಲಿ ಆಕ್ಸೆಸಬಲ್ ಇರ್ತಕ್ಕಂಥ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಫಿಲ್ ಮಾಡ್ಬೇಕಾಗ್ತದೆ. ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಮತ್ತೆ ಅದಲ್ದಲೆ ಬೇರೆ ಡಾಕ್ಯುಮೆಂಟ್ಸ್ಗಳು ಇದು ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗಲ್ಲ. ನಾನು ಈಗ ಹೇಳ್ತಕ್ಕಂಥದ್ದು, ಈಗ HK ಆಗ್ಬೋದು, ಅಗ್ರಿಕಲ್ಚರ್ ಕೋಟಾ ಆಗ್ಬೋದು, ಮತ್ತೆ ಸೂಪರ್ ನ್ಯೂಮರಿ ಕೋಟಾ, ಇನ್ಯಾವ್ದು ಬರುತ್ತೆ, ಕನ್ನಡ ಮೀಡಿಯಂ, ರೂರಲ್, ಸ್ಪೆಷಲ್ ಕ್ಯಾಟಗರಿ ಕೋಟಾಸು, ಮತ್ತೆ PH ಸರ್ಟಿಫಿಕೇಟ್, ಇಂಥದ್ದು ಎಲ್ರಿಗೂ ಕೂಡ ಅಪ್ಲೈ ಆಗಲ್ಲ. ಯಾರಿಗೆ ಅಪ್ಲೈ ಆಗ್ತದೆ ಅಂಥವ್ರು ಅದನ್ನ ಮಾಡಿಸ್ಕೊಂಡು ರೆಡಿ ಮಡಿಕೊಂಡಿರಿ. ಅದು ಇಷ್ಟೇನು ನಿಂದು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಶ್ ಸರ್ಟಿಫಿಕೇಟ್, ಇದೆಲ್ಲರಿಗೂ ಕೂಡ ಬೇಕಾಗ್ತದೆ. ಇದು ರೆಡಿ ಮಾಡ್ಕೊಂಡಿ. ನಾನು ಈ ಇನ್ಫಾರ್ಮೇಶನ್ ಬ್ರೋಚರ್ ಇಂದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡು ಇಲ್ಲಿ ಈ ಪ್ರೆಸೆಂಟೇಷನ್ ತೋರಿಸ್ತೀನಿ ನಿಮ್ಗೆ. ಅಷ್ಟನ್ನ ನೀವು ನಿಮ್ಮ ಹತ್ರ ಒಂದು ಕ್ಲಿಯರ್ ಐಡಿಯಾ ಇರಬೇಕು ನಿಮ್ಗೆ ಇದ್ರ ಬಗ್ಗೆ ಯಾವ್ಯಾವ ರೀತಿ ಅಂತ. ಇಲ್ಲಿ ನೋಡಿ, ಆನ್ಲೈನ್ seat allotment for admission to various professional courses for the year 2025 will be based on the claims made by the candidates in their online application form and submission of supporting documents certificates by the eligible candidates. ಇದರರ್ಥ ನೀವು ಈಗ ಆನ್ಲೈನ್ ಅಪ್ಲಿಕೇಶನ್ ಆಗ್ತಾ ಇರ್ತೀರ, ಆ ಸಂದರ್ಭದಲ್ಲಿ ನೀವು ಯಾವ ರಿಸರ್ವೇಶನ್ ಬೇಕು, ಈಗ ರೂರಲ್ ಇರುತ್ತೆ, ಕನ್ನಡ ಮೀಡಿಯಂ ಇರುತ್ತೆ, ಇಲ್ಲ ಅಗ್ರಿಕಲ್ಚರ್ ಕೋಟಾ ಇರುತ್ತೆ. ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಕ್ಲೀನ್ ಆಗಿ ಹಾಕ್ಬೇಕು. ಈಗ ಈ ಎಸ್ ಅಂತ ಕೊಡದಲ್ಲೇನೆ ಆಮೇಲೆ ನಮ್ಮ ಹತ್ರ ಡಾಕ್ಯುಮೆಂಟ್ ಐತೆ, ಸರ್ಟಿಫಿಕೇಟ್ಗಳೈತೆ ಅಂದ್ರೆ ಅದು ನಡೆಯೋದಿಲ್ಲ. ಎನ್ಸ್ the candidates are advised to be ready with all the necessary certificates documents as per the claims in online application or to claim eligibility and reservation benefits. ಹೇಳಿದ್ನಲ್ಲ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕ್ಲಿಯರ್ ಆಗಿ ಓದ್ಕೊಂಡು ಏನ್ ಕೇಳಿದ್ದಾರೆ ಅದನ್ನ ಯಾವ್ಯಾವ ನಮ್ಮ ಹತ್ರ ರಿಸರ್ವೇಶನ್ ಕ್ಲೈಮ್ ಮಾಡ್ಬೋದು, ನಮ್ಮ ಹತ್ರ ಸರ್ಟಿಫಿಕೇಟ್ಗಳಿದಾವೆ, ಡ್ಯೂರಿಂಗ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ್ದೆಲ್ಲ ಸರ್ಟಿಫಿಕೇಟ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು ಅಂತವನ್ನ ಎಸ್ ಅಂತ ಕೊಡ್ರಿ ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ದ ಕ್ಯಾಂಡಿಡೇಟ್ ಶುಡ್ ಪೊಸೆಸ್ all necessary original documents with them in support of their claim made in the online application. If any candidate fails to produce any of the document, certificate, marks card, such candidates will not get eligibility to exercise the option for seat allotment. ಈಗ ಏನೋ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಸ್ ಅಂತ ಕೊಟ್ಟಿರ್ತೀರಾ, ಮತ್ತೆ ಏನಾದ್ರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟೈಮಲ್ಲಿ ಏನಾದ್ರು ನಿಮ್ ಡಾಕ್ಯುಮೆಂಟ್ಸ್ ಏನಾದ್ರು ರಿಜೆಕ್ಟ್ ಆಗ್ತದೆ. ಇಲ್ಲಿ ಕೆಳಗಡೆ ಒಂದ್ 2-3 ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ, ಮತ್ತೆ ನನಗೆ ಆಗಿರ್ತಕ್ಕಂಥ ಬೇರೆ ಬೇರೆ ಸ್ಟೂಡೆಂಟ್ಗಳು ಎಕ್ಸಾಂಪಲ್ ಕೂಡ ಹೇಳ್ತೀನಿ, ಯಾಕೆ ಅದರಿಂದ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ರೀತಿ ಇರುತ್ತೆ ಅಂತ. If candidates is belonging to a 3A caste category reservation and fails to enter the RD number of caste income certificate of 3A issued by the concerned Tahsildar, then he or she will not be eligible to claim 3A reservation. ಈಗ 3A ಆಗ್ತಿರ್ತೀರಾ, ಆದ್ರೆ ತಹಸೀಲ್ದಾರ್ ಕಡೆಯಿಂದ ಒಂದು ಆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಅದರಲ್ಲಿ RD ನಂಬರ್ ಕರೆಕ್ಟ್ ಅಪ್ಲೈ ಮಾಡಿ ನೀವು ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು 3A category under seat ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. If candidates mentioned as S for rural reservation in the online application but fails to produce rural study certificate for having studied 1 to 10 standard in the rural areas issued by the competent authority, then such candidates will not be eligible to claim rural reservation. Here S ಅಂತ ಕೊಟ್ಟಿರ್ತಾರೆ ರೂರಲ್ ರಿಸರ್ವೇಶನ್, ಆದ್ರೆ 1ರಿಂದ 10ನೇ ಕ್ಲಾಸ್ ವರೆಗೂ 10 years ನೀವು ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತೀವಿ ಅಂತ ಒಂದು
ಗ್ರಾಮೀಣ ದೃಢೀಕರಣ ಪತ್ರವನ್ನು ಕೊಡಲಿಲ್ಲ ಅಂದ್ರೆ ನಿಮ್ಗೂ ರೂರಲ್ ರಿಸರ್ವೇಶನ್ ಸಿಗೋದಿಲ್ಲ. ಫರ್ದರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಶುಡ್ ಒಬ್ಟೈನ್ NCLC ಫ್ರಮ್ ದ ಕನ್ಸರ್ನ್ ತಹಸೀಲ್ದಾರ್. ಇದರ ಅರ್ಥ ಏನಂದ್ರೆ, ಈಗ ನಿಮ್ ಪೇರೆಂಟ್ಸ್ ಏನಾದ್ರು ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ, ಆದ್ರೂ ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತವ್ರು ಏನ್ ಮಾಡ್ಬೇಕಂದ್ರೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಡ್ಲಿ, ಇನ್ಕಮ್ ಸರ್ಟಿಫಿಕೇಟ್. Likewise, the submission of relevant certificate documents is mandatory to claim any reservation benefits. Candidates will become ineligible to be considered under that particular reservation due to non-submission of the relevant certificates. ಅದೇ ಡಾಕ್ಯುಮೆಂಟ್ ಸಬ್ಮಿಷನ್ ವೆರಿಫಿಕೇಶನ್ ಟೈಮಲ್ಲಿ ನೀವು ಏನೆಲ್ಲ ಕ್ಲೈಮ್ ಮಾಡಿರ್ತಾರೆ ರಿಸರ್ವೇಶನ್, ಅದು ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಡಿಮಾಂಡ್ ಮಾಡಿಕೊಂಡಿರ್ಬೇಕಾಗ್ತದೆ. ಎಷ್ಟೊಂದು ಜನ ಪೇರೆಂಟ್ಸ್ ಕೇಳ್ತಾ ಇದ್ರು, ಸರ್ ನನಗೆ ಅಗ್ರಿಕಲ್ಚರ್ ಕೋಟಾ ಮಾಡಕ್ ಕೊಟ್ಟಿದೀವಿ ಸರ್ಟಿಫಿಕೇಟ್, ಫಾರ್ಮರ್ ಸರ್ಟಿಫಿಕೇಟ್, ಆದ್ರೆ CT ಅಪ್ಲಿಕೇಶನ್ ಆಗುವಷ್ಟೊತ್ತು ಬರೋದಿಲ್ಲ, ನಾವು ಎಲಿಜಿಬಲ್ ಇರುತ್ತಾ ಅಂತ. ಹೌದು, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಗ್ರಿಕಲ್ಚರ್ ಕೋಟಾ ಎಸ್ ಅಂತ ಕೊಡಿ, ಆದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಟೈಮ್ ಅಷ್ಟೊತ್ತಿಗೆ ಯು ಶುಡ್ ಬಿ ಗೆಟ್ ರೆಡಿ ವಿತ್ ಫಾರ್ಮರ್ ಸರ್ಟಿಫಿಕೇಟ್. ಅಷ್ಟೊತ್ತಿಗೆ ನೀವು ರೆಡಿ ಮಾಡಿಸ್ಕೊಳ್ಬಹುದು. Even though a candidate is eligible to claim rural reservation, but he or she has not claimed in online application. ಇದ್ರ ಅರ್ಥ ಏನಂದ್ರೆ, ನೀವು ರೂರಲ್ ತೆಗೆದುಕೊಳ್ಳಿಕ್ಕೆ, ಕನ್ನಡ ಮೀಡಿಯಂ ತೆಗೆದುಕೊಳ್ಳಿಕ್ಕೆ ಎಲಿಜಿಬಲ್ ಇರುತ್ತೆ, ನೀವು ಸರ್ಟಿಫಿಕೇಟ್ ಮಾಡಿಸ್ಕೊಂತೀರಿ. ನೆಕ್ಸ್ಟ್ ಅದೇ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೀವೇನಾದ್ರೂ ಎಸ್ ಅಂತ ಕೊಟ್ಟಿರಲ್ಲ ಅಂದ್ರೆ ರೂರಲ್ಗೆ ಎಲ್ಲ ಕನ್ನಡ ಮೀಡಿಯಂಗೆ, ನೀವು ನೆಕ್ಸ್ಟ್ ಏನೇ ನಿಮ್ದು ಎಲಿಜಿಬಿಲಿಟಿ ಇದ್ರು, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ರು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನಿಮಗೆ ಅದು ರೂರಲ್ ಆಗ್ಬೋದು, ಕನ್ನಡ ಮೀಡಿಯಂ ಮತ್ತು ಬೇರೆ ಬೇರೆ ರಿಸರ್ವೇಶನ್ ಕ್ಲೇಮ್ ಆಗೋದಿಲ್ಲ. ಹಾಗಾಗಿ ನೀವು ತುಂಬಾ ಗಮನ ಕೊಟ್ಟು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಲ್ಲದನ್ನು ಕೂಡ ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ನೋಟ್ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಅಂತ. ವೆರಿಫೈ ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ ನೇಮ್, ಮದರ್ ನೇಮ್ ಪ್ರಿಂಟೆಡ್ ಆನ್ ದ ಸರ್ಟಿಫಿಕೇಟ್ಸ್ ಅಂಡ್ ಮಾರ್ಕ್ಸ್ ಕಾರ್ಡ್. ಈ ಮಾರ್ಕ್ಸ್ ಕಾರ್ಡ್ಸ್ ಮತ್ತೆ ಈ ಸರ್ಟಿಫಿಕೇಟ್, ಈಗ ಇನ್ಕಮ್ ಸರ್ಟಿಫಿಕೇಟ್ ಆಗ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್, ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿಗಳ ಹೆಸರು ಕರೆಕ್ಟ್ ಆಗಿದೆಯಾ, ಮ್ಯಾಚ್ ಆಗ್ತಿದೆ ಅಂತಕ್ಕಂಥದ್ದನ್ನ ನೀವು ನೋಡ್ಕೋಬೇಕಾಗುತ್ತೆ ಒಂದ್ಸಲ. ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಶುಡ್ ಕಂಟೈನ್ ದ ಡೀಟೇಲ್ಸ್ ಅಬೌಟ್ ಸ್ಟಡಿ ಪೀರಿಯಡ್ ಅಂಡ್ ಇಯರ್ಸ್. BO, DDPU, ಕೌಂಟರ್ ಸಿಗ್ನೇಚರ್ ಇಸ್ ಕಂಪಲ್ಸರಿ ಇನ್ ಸ್ಟಡಿ ಸರ್ಟಿಫಿಕೇಟ್. ಸ್ಟಡಿ ಸರ್ಟಿಫಿಕೇಟ್ಸ್ ಅಲ್ಲಿ ಅವಾಗಲೇ ಹೇಳಿದ್ದಾರೆ ಕೌಂಟರ್ಸ್ ಏನಾಗಿರ್ಬೇಕು, BO ಇಂದ ಫಾರ್ ಅಪ್ ಟು 10th 1 to 10th, ಮತ್ತೆ DDPA ಆಗಿ ಸೆಕೆಂಡ್ PUC ಮತ್ತೆ ಫಸ್ಟ್ PUC ಗೆ ಕೌಂಟರ್ಸ್ ಏನಾಗಿರ್ಬೇಕು. ಚೆಕ್ ದ ಡೇಟ್ ಆಫ್ ಇಶ್ಯೂ ಆಫ್ ಕ್ಯಾಸ್ಟ್ ಆರ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಚೆಕ್ ದ ವ್ಯಾಲಿಡಿಟಿ ಆಫ್ ಕ್ಯಾಸ್ಟ್ ಆರ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಈ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರಾ, ಅವಾಗ ಏನಂದ್ರೆ ಅದ್ರ ವ್ಯಾಲಿಡಿಟಿ 5 ವರ್ಷ ಇರುತ್ತೆ, ಅದು ವ್ಯಾಲಿಡಿಟಿ ಕಂಪ್ಲೀಟ್ ಆಗಿದೆ ನೋಡ್ಕೋಬೇಕು. ವ್ಯಾಲಿಡ್ ಇರ್ತಕ್ಕಂಥ ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ವ್ಯಾಲಿಡಿಟಿ ಮುಗ್ದೋಗಿದ್ರೆ ನೀವು ಅದನ್ನ ರಿನ್ಯೂವಲ್ ಮಾಡಿಸ್ಬೇಕಾಗ್ತದೆ. ಮತ್ತೆ ವ್ಯವಸಾಯ ದೃಢೀಕರಣ ಪತ್ರದ್ದು 1 ವರ್ಷ ಇರುತ್ತೆ ವ್ಯಾಲಿಡಿಟಿ, ಅದನ್ನ ನೋಡ್ಕೊಂಡು ಏನಾದ್ರು ಮುಗ್ದೋಗಿದ್ರೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಚೆಕ್ ದ RD ನಂಬರ್ ಪ್ರಿಂಟೆಡ್ ಆನ್ ದ ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ 371J. ಅದನ್ನೆಲ್ಲ ಹೇಳ್ತೀನಿ ನೆಕ್ಸ್ಟ್ ಯಾವ ರೀತಿ ಅಂತ. ವಿತೌಟ್ RD ನಂಬರ್ ಕ್ಯಾಂಡಿಡೇಟ್ಸ್ ಕೆನಾಟ್ ಬಿ ಎಲಿಜಿಬಲ್ ಟು ಕ್ಲೈಮ್ ರಿಸರ್ವೇಶನ್. RD ನಂಬರ್ ಕರೆಕ್ಟ್ ಆಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ 371J ಹೈದರಾಬಾದ್ ಕರ್ನಾಟಕದಲ್ಲಿ ಏನ್ ಬರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಶುಡ್ ಬಿ ದ ನೇಮ್ ಆಫ್ ಕ್ಯಾಂಡಿಡೇಟ್ಸ್. ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಏನ್ ಮಾಡ್ತೀರಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಏನ್ ಮಾಡ್ತೀರಾ, ಮತ್ತೆ HK ಸರ್ಟಿಫಿಕೇಟ್ ಏನ್ ಮಾಡ್ತೀರಾ, ಅದೆಲ್ಲರೂ ಕೂಡ ಕ್ಯಾಂಡಿಡೇಟ್ಸ್ ಹೆಸರಲ್ಲೇ ಇರಲಿ. ನೀವು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂದ್ರೆ, ನನ್ನ ಹೆಸರು ತೇಜಸ್, ನಾನು ಎಕ್ಸಾಮ್ ಬರೀತಾ ಇದ್ದೀನಿ ಅಂದ್ರೆ ನನ್ನ ಹೆಸರಲ್ಲೇ ಇರಲಿ ಸರ್ಟಿಫಿಕೇಟ್ಸ್ಗಳೆಲ್ಲ. ನೆಕ್ಸ್ಟ್ ಕ್ಯಾಸ್ಟ್ ಆರ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕರ್ನಾಟಕ ಸ್ಟೇಟ್ ಓನ್ಲಿ. ಮೈಗ್ರೆಂಟ್ ಸರ್ಟಿಫಿಕೇಟ್ ಇದೇನಷ್ಟು ಅಪ್ಲಿಕೇಬಲ್ ಆಗೋದಿಲ್ಲ. ನೆಕ್ಸ್ಟ್ ನಾನ್ ಕನ್ನಡಿಗಸ್ ಯಾರು ಇರ್ತಾರೆ, ಮತ್ತೆ ಔಟ್ ಆಫ್ ಕರ್ನಾಟಕ ಅಂತವ್ರಿಗೆ ಈಗ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಬೇರೆ ಸ್ಟೇಟ್ ಸ್ಟೂಡೆಂಟ್ಸ್ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂತವ್ರಿಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಮಿನ್ ಆಫ್ ದ ಕೇರಳೈಟ್ಸ್ ಆರ್ ಕಮಿಟ್ ಕರ್ನಾಟಕ ಟು ಸ್ಟಡಿ BSc ನರ್ಸಿಂಗ್ ಕೋರ್ಸಸ್ ಅಂಡ್ ಆಲ್. ಸೊ ಐ ವಿಲ್ ಟ್ರೈ ಟು ಮೇಕ್ ಸಪ್ರೇಟ್ ವಿಡಿಯೋ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಫ್ರಮ್ Kerala and other parts of India. So I will be trying to explain to them in English only for their better understanding. Then category 1 or SC/ST candidates should also submit income certificate to avail fees exemption as per government norms. If they fail to enter the RD number of certificate, they will not be eligible to claim fees exemption benefits. ಈ category 1 ಮತ್ತೆ SC/ST candidates ಏನಿದ್ರ, ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗ್ತದೆ. ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಫೀಸ್ ಎಕ್ಸೆಂಪ್ಷನ್ಸ್ ಇರುತ್ತೆ. ಇದನ್ನ ನೋಡಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೊತೆಗೆ ಸೆಪರೇಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಬೇಕಾಗುತ್ತೆ. ಆದ್ರೆ SC/ST ಮತ್ತೆ ಕ್ಯಾಟಗರಿ 1 ಜನರಲ್ ಮೆರಿಟ್ ಇಷ್ಟು ಬಿಟ್ಟು 2A 2B 3A 3B ಏನ್ ಬರುತ್ತಲ್ಲ ಅವ್ರಿಗೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಒಂದ್ರಲ್ಲೇ ಬಂದ್ಬಿಡುತ್ತೆ. ಆದ್ರೆ ಈ ಕ್ಯಾಟಗರಿ ಏನ್ ಹೇಳಿದಾರೆ ಅಲ್ಲಿ SC/ST ಕ್ಯಾಟಗರಿ 1 ಇಂಥವ್ರು ಇವರು ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ, ಈಗಲೇ ಮಾಡಿಸ್ಕೊಳ್ಳಿ. ಕೇಳಿ ತಹಸೀಲ್ದಾರ್ ಹತ್ರ, ಈ ತರ ಇನ್ಫಾರ್ಮೇಶನ್ ಬ್ರೋಚರ್ ಈ ತರ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು ಅಂತ ಕೇಳಿ ರೆಡಿ ಮಾಡ್ಕೊಂಡು ಮಾಡಿಕೊಳ್ಳಿ. ನೆಕ್ಸ್ಟ್
ಮೆಡಿಕಲ್ ಮತ್ತೆ ಡೆಂಟಲ್ ಕೋರ್ಸ್ಗಳಿಗೆ ನಾನು ಹೇಳಿದೆ ನೀಟ್ ಮತ್ತೆ ಡೆಂಟಲ್ ಮಾಡ್ಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋ ನೋಡ್ಬೋದು. ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ದೋಸ್ ಹೂ ಆರ್ ಅಪಿಯರ್ ಫಾರ್ ಯುಜಿನಿ 2025 ಬ್ರೋಚರ್ ನಾನು ಇನ್ಫಾರ್ಮೇಶನ್ ಕೊಡ್ತಿರೋದು, ಯಾಕಂದ್ರೆ 2026 ಇನ್ನು ಆಸ್ ಆಫ್ ನೌ ಬ್ರೋಚರ್ ಬಿಟ್ಟಿಲ್ಲ. May please note that the documents which they are furnishing for engineering etc. courses will also be considered for medical, dental, Ayush courses if they become eligible in UG NEET 2025. Further, candidates claiming additional reservation like linguistic minority, religious minority, NRI award for medical and dental courses and admission to St. John's Medical College may keep the linguistic minority, religious minority, NRI award certificate ready. The linguistic minority, religious minority, NRI award reservation are not applicable for engineering. ಮೆನ್ಷನ್ ಮಾಡಿದ್ದಾರೆ ನೋಡಿ, ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಇದ್ರ ಬಗ್ಗೆ ನೀವು ಕೇಳಿರ್ತೀರಾ. ನೀವು ಒಂದ್ ಸ್ವಲ್ಪ ಭಯನೂ ಆಗುತ್ತೆ, ಏನಪ್ಪಾ ನಾನು ಸರ್ಟಿಫಿಕೇಟ್ ಮಾಡಿಸಿರೋದು ಇದು ಅಂತ. ಇದೇನಿದ್ರು ಕೂಡ ನೀಟು, ಡೆಂಟಲು, ಮೆಡಿಕಲ್ ಇಂಥವ್ರಿಗೆ ಮಾತ್ರ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ, ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಅಪ್ಲೈ ಆಗೋದಿಲ್ಲ. ನಾನು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ಯಾವ್ಯಾವ ರೀತಿ ಮೆಡಿಕಲ್ ಕೋರ್ಸ್ಗಳು, ಡೆಂಟಲ್ ಕೋರ್ಸ್ಗಳಿಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಯಾವ ರೀತಿ ಇದಾಗ್ತಾರೆ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕದಲ್ಲಿ ಕೊಡ್ತಾರೆ. ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಯಾವ ರೀತಿ, ಇದ್ರ ಬಗ್ಗೆ ಎಲ್ಲ ಸಪ್ರೇಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾಕಂದ್ರೆ ಇದರಲ್ಲಿ ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, CET, ನೀಟು ಅದೆಲ್ಲ. ಇದೇನು ನೀವು ಓವರ್ ಆಲ್ ನೋಡ್ಕೊಳ್ಳಿ, ಇನ್ಫಾರ್ಮೇಶನ್ ಗೊತ್ತಿರಲಿ. ಆದ್ರೆ ದಿಸ್ ವಿಡಿಯೋ ಇಸ್ ಟ್ರೂಲಿ ಡೆಡಿಕೇಟೆಡ್ ಟು KCET ಸ್ಟೂಡೆಂಟ್ಸ್. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನು ರೆಡಿ ಇರ್ಬೇಕಂತ, SLC ಮಾರ್ಕ್ಸ್ ಕಾರ್ಡು ಮತ್ತೆ 7 ಇಯರ್ ಸ್ಟಡಿ ಸರ್ಟಿಫಿಕೇಟು ಇದೆಲ್ಲ ಹೇಳಿದ್ದಾರೆ. ಇದರ ಅದೇ ವಿಷಯ ಮಾಡಿದ್ದಾರೆ. ಸ್ಕೂಲ್ದು PU ಹತ್ರ ಕೌಂಟರ್ಸ್ ಏನಾಗಿರ್ಬೇಕು, ಮತ್ತೆ PUದು DDP ಹತ್ರ ಕೌಂಟರ್ಸ್ ಏನಾಗಿರ್ಬೇಕು, ಮತ್ತೆ ಯಾರ CBSE ಮತ್ತೆ CSCS ಇರ್ತೀರಾ ಅಂತವ್ರಿಗೇನು ಕೌಂಟರ್ ಸಿಗ್ನೇಚರ್ದು ಅವಶ್ಯಕತೆ ಇರೋದಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟ್ ಬಂದ ಸಂದರ್ಭದಲ್ಲಿ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಕೆಪ್ಟ್ ರೆಡಿ ಓನ್ಲಿ ಇಫ್ ಅಪ್ಲಿಕಬಲ್. ನಾನು ಹೇಳಿದ್ನಲ್ಲ ಅವಾಗಲಿ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಎಲ್ರಿಗೂ ಕೂಡ ಬೇಕೇ ಬೇಕು. ಆದ್ರೆ ಈಗ ಇನ್ನು ಮುಂದೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅಂತ ಡಾಕ್ಯುಮೆಂಟ್ಸ್ಗಳು ನಿಮ್ಗೆ ಅಪ್ಲಿಕೇಬಲ್ ಆದ್ರೆ ಮಾತ್ರ. ಈಗೇನೋ ನಿಮ್ಗೆ ರೂರಲ್ ಸಿಗಂಗಿದ್ರೆ ಅಂತ ಸಂದರ್ಭದಲ್ಲಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಗೆ ಕನ್ನಡ ಮೀಡಿಯಂ ಸಿಗಿದ್ರೆ ಅಂತ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ. ನೀವೇನೋ CIPF ರಿಸರ್ವೇಶನ್ ಕ್ಲೈಮ್ ಮಾಡಿದ್ದಾರೆ ಅಂತ ನೋಡಿ. ಮತ್ತೆ ಇನ್ನೇನೋ ನೀವು ನೆಕ್ಸ್ಟ್ NCC ಆದ್ರೆ, ಸ್ಪೋರ್ಟ್ಸ್ ಕೋಟಾ ಇದ್ರೆ ಅಂತವ್ರಿಗೆ ಯಾವ ರೀತಿ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು, ಯಾವ ರೀತಿ ರಿಸರ್ವೇಶನ್ ಕ್ಲೈಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಇದು ಅಪ್ಲಿಕೇಬಲ್ ಆಗಿಲ್ಲ ಅಂದ್ರೆ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th standard in Karnataka and also outside the state of Karnataka, certificate for having studied 10 full academic years in Kannada medium from 1st standard 10th standard issued by the head of the education institution, and such certificate should be countersigned by the respective BU or DDPA in the performer prescribed in the following pages. ಈಗ ಕನ್ನಡ ಮೀಡಿಯಂ ರಿಸರ್ವೇಶನ್ ಕ್ಲೈಮ್ ಮಾಡ್ಬೇಕಂದ್ರೆ 10 ವರ್ಷ ಕನ್ನಡ ಮೀಡಿಯಂ ಓದಿರ್ಬೇಕು. ಈಗ ನೀವು ಕರ್ನಾಟಕದಲ್ಲ ಓದಿರಿ, ಕರ್ನಾಟಕದ ಹೊರಗಡೆ ಓದಿದ್ರು ಕೂಡ ಮೆನ್ಷನ್ ಮಾಡಿದ್ರು, ಅಂಡ್ ಆಲ್ಸೋ ಔಟ್ಸೈಡ್ ದ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕದ ಹೊರಗಡೆ ಓದಿದ್ರು ಕೂಡ ನೀವು ಕನ್ನಡ ಮೀಡಿಯಂ ಓದಿದ್ರೆ 10 ವರ್ಷ ಯು ಕ್ಯಾನ್ ಕ್ಲೈಮ್ ಕನ್ನಡ ಮೀಡಿಯಂ ರಿಸರ್ವೇಶನ್. ಅರ್ಥ ಆಯ್ತು. ನೆಕ್ಸ್ಟ್ ಈ ಸರ್ಟಿಫಿಕೇಟ್ ಆಗ್ಬೋದು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗ್ಬೋದು, ರೂರಲ್ ಸರ್ಟಿಫಿಕೇಟ್ ಆಗ್ಬೋದು, ಈ ಇನ್ಫಾರ್ಮೇಶನ್ ಬ್ರೋಚರ್ ಅನ್ನೇ ಸಪ್ರೇಟ್ ಒಂದು ಪರ್ಫಾರ್ಮ್ ಕೊಟ್ಟಿದ್ದಾರೆ, ಯಾವ ರೀತಿ ಇರಬೇಕು ಆ ಫಾರ್ಮೆಟ್ ಅನ್ನ, ಫಾರ್ಮೆಟ್ ಯಾವ ರೀತಿ ಇರ್ಬೇಕು ಅಂತ ಅದನ್ನು ಸಪ್ರೇಟ್ ತೋರಿಸ್ತೀನಿ. ಇದರಲ್ಲೇ ಎಲ್ಲ ವಿಷಪ್ ಆಗೋದು ಬೇಡ. ಇದು ಏನ್ ಇನ್ಫಾರ್ಮೇಶನ್ ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಮತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇಷ್ಟಕ್ಕೆ ಮಾತ್ರ ನೀವು ನೋಡ್ಕೊಳ್ಳಿ. ಮತ್ತೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್, ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಕ್ಲೈಮ್ ಸೀಟ್ಸ್ ಅಂಡರ್ ರೂರಲ್ ಕ್ಯಾಟಗರಿ ವಿಲ್ ಹ್ಯಾವ್ ಟು obtain a rural study certificate for having studied 10 full academic years in rural areas from 1st standard to 10th standard to the respective school or high school issued by the head of the institution, which should be countersigned by the concerned block education officer. ಅದೇ 10 ವರ್ಷ ರೂರಲ್ ಗ್ರಾಮೀಣ ಭಾಗದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಶಾಲಾ ಕಾಲೇಜ್ಗಳಿಗೆ ಹೋಗಿ ಈ ಸರ್ಟಿಫಿಕೇಟ್ ನ ಇಸ್ಕೊಂಬನ್ನಿ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಹೂ ಕ್ಲೈಮ್ ಸೀಟ್ಸ್ ಇನ್ ರೂರಲ್ ಕ್ಯಾಟಗರಿ ಶುಡ್ ಆಲ್ಸೋ ಸಬ್ಮಿಟ್ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್. ಅದೇ ಹೇಳಿದ ಯಾರೋ ನಿಮ್ಮ ಪೇರೆಂಟ್ಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ಆಯ್ತು ಸಂದರ್ಭದಲ್ಲಿ, ಮತ್ತೆ ಇನ್ಕಮ್ ಏನೋ ಜಾಸ್ತಿ ಇದ್ರೆ ನೀವು ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ಸ್, ಇನ್ಕಮ್ ಸರ್ಟಿಫಿಕೇಟ್ ಬರ್ತೀವಿ, ಇದು ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಮಡಿಕೊಳ್ಳಿ. ನೆಕ್ಸ್ಟ್ ಕ್ಯಾಸ್ಟ್ ಆರ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವಿತ್ RD ನಂಬರ್. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ನಿಮ್ಮ ಹೆಸರಲ್ಲಿ ಇರಲಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ಫಾರ್ಮ್ ಡಿ, ಫಾರ್ಮ್ ಇ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದು ನಾನು ತೋರಿಸ್ತೀನಿ ನಿಮ್ಗೆ ಯಾವ ಪರ್ಫಾರ್ಮ್ ಅಂತ ಹೇಳಿದ್ನಲ್ಲ
ಅದನ್ನೇ, ಬೇರೆ ಇನ್ನೇನಿಲ್ಲ ಇದರಲ್ಲಿ. ಯಾವ್ಯಾವ ಫಾರ್ಮೆಟ್ ಅಲ್ಲಿ ಇರ್ಬೇಕು ಅಂತ ಅದು ಏನಿದೆ ಅಂತ ನಾನು ಸಪ್ರೇಟ್ ವಿಡಿಯೋ ತೋರಿಸಿ, ಮತ್ತೆ ಏನೋ ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ ಕೇಳಿ. ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC ST category 1 ಆಫ್ ದಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಶುಡ್ ಆಲ್ಸೋ ಅಬ್ಟೈನ್ ಸಪರೇಟ್ ಇನ್ಕಮ್ ಸರ್ಟಿಫಿಕೇಟ್ ಟು ಕ್ಲೈಮ್ ಟ್ಯೂಷನ್ ಫೀ ಎಕ್ಸೆಂಪ್ಷನ್. ಅವಾಗಲೇ ಹೇಳಿದ್ನಲ್ಲ, SC ST ಮತ್ತೆ ಕ್ಯಾಟಗರಿ 1 ಯಾರು ಬರ್ತೀರಾ ಅಂತವ್ರು ಸಪರೇಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗ್ತದೆ. ಯಾಕಂದ್ರೆ ನೀವು ಫೀಸ್ ಎಕ್ಸೆಂಪ್ಷನ್ ತೆಗೆದುಕೊಳ್ಳಿಕ್ಕೋಸ್ಕರ ಅದನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಏನ್ ಹೇಳಿದ್ದಾರೆ ನೋಡಿ, ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC ST category 1 ಆಫ್ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಶುಡ್ also obtain separate income certificate to claim tuition fee exemption from the Department of Government of India scholarship as per prescribed format ಅಂತ ಹೇಳಿದ್ದಾರೆ. ಬ್ರೋಚರ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಫಾರ್ಮೆಟ್ ಅಲ್ಲಿ ನೀವು ಮಾಡಿಸ್ಬೇಕಂತ. ಇನ್ಕಮ್ ಸರ್ಟಿಫಿಕೇಟ್ ಆಲ್ ಕ್ಯಾಂಡಿಡೇಟ್ಸ್ ಇನ್ಕ್ಲೂಡ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ ಸೀಟ್ಸ್ ಇಫ್ ದರ್ ಆನ್ಯುಯಲ್ ಇನ್ಕಮ್ ಇಸ್ ಲೆಸ್ ದೆನ್ 8 lakh. ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಸೂಪರ್ ನ್ಯೂಮರರಿ ಕೋಟಾ ಅಂತ ಏನಂದ್ರ. ಸೂಪರ್ ನ್ಯೂಮರರಿ ಕೋಟಾ ಇಸ್ ಓನ್ಲಿ ಅಪ್ಲಿಕಬಲ್ ಫಾರ್ ಇಂಜಿನಿಯರಿಂಗ್ ಫೀಲ್ಡ್ಸ್. ಯಾರ್ದೆಲ್ಲ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅಂತವರು ಈ ಸೂಪರ್ ನ್ಯೂಮರರಿ ಕೋಟಾಗೆ ಎಲಿಜಿಬಲ್ ಇರ್ತೀರಾ. ಯಾವ ರೀತಿ ಅಂದ್ರೆ, ಈಗ 1 ಲಕ್ಷ 2 ಲಕ್ಷ ಏನಾದ್ರು ಸೀಟ್ ಫೀಸ್ ಇದ್ರೆ ಒಂದು 30-40 ಸಾವಿರ ಈ ರೀತಿ ಆಗ್ತದೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, SC ST category 1 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಶುಡ್ ಅಪ್ಲೈನ್ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್. ನಾನು ಅವಾಗಲೇ ಮೆನ್ಷನ್ ಮಾಡಿದೆ ನಿಮಗೆ ಯಾರ್ಯಾರು ಜನರಲ್ ಮೆರಿಟ್ ಕ್ಯಾಟಗರಿ 1 SC ST ಇಷ್ಟು ಕ್ಯಾಟಗರಿ ಯಾರು ಬರ್ತೀರಾ ಅಂತವರು ಸಪರೇಟ್ ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಳ್ಳಿ. ನೆಕ್ಸ್ಟ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಫ್ 2A 2B 3A 3B category candidates will be considered for ಸೂಪರ್ ನ್ಯೂಮರರಿ ಕೋಟಾ. ಈ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಜೊತೆಲೇ ಬಂದ್ಬಿಡುತ್ತೆ ಇಷ್ಟು ಕ್ಯಾಟಗರಿ ಅವ್ರಿಗೆ, 2A 2B 3A 3B ಅವ್ರಿಗೆ. ಅವ್ರೇನು ಸಪರೇಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಒಂದ್ಸಲ ಹೋಗಿ ನಿಮ್ಮ ತಹಸೀಲ್ದಾರ್ ಹತ್ರ ಮಾತಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕರೆಕ್ಟ್ ರೆಡಿ ಮಡಿಕೊಳ್ಳಿ. RD ನಂಬರ್ ಎಲ್ಲ ಮ್ಯಾಚ್ ಆಗತ್ತಾರ. ಮತ್ತೆ ಏನಾದ್ರು ವ್ಯಾಲಿಡಿಟಿ ಪೀರಿಯಡ್ ಮುಗ್ದೋಗಿದ್ರೆ ಅದನ್ನ ರಿನ್ಯೂವಲ್ ಮಾಡಿಸ್ಕೊಂಡು ಮಡಿಕೊಳ್ಳಿ. ಮತ್ತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗುತ್ತೆ, EWS ಸರ್ಟಿಫಿಕೇಟ್ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಂತ. ಅದಲ್ಲ, EWS ಓನ್ಲಿ ಅಪ್ಲಿಕಬಲ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಇಲ್ಲೇನು ಸ್ಟೇಟ್ ಬರಲ್ಲ. ಹಂಗಾಗಿ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮತ್ತೆ ಆರ್ಟಿಕಲ್ 370 ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಯಾರು ಮಾಡಿಸ್ಬೋದು ಅಂತ. ಕಲ್ಯಾಣ ಕರ್ನಾಟಕ ಅಂತ ಏನು ಕೆಲವೊಂದಿಷ್ಟು ಡಿಸ್ಟ್ರಿಕ್ಟ್ ಬರ್ತವೆ, ಬೀದರ್, ಕಲಬುರ್ಗಿ, ರಾಯಚೂರ್, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ. ಇಷ್ಟು ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ ಏನಿರ್ತಾರ ಅಂತವರು ಆರ್ಟಿಕಲ್ 371J ಸರ್ಟಿಫಿಕೇಟ್ ಮಾಡಿಸ್ಕೊಂಡಂತ ಸಂದರ್ಭದಲ್ಲಿ ನಿಮ್ಗೆ ಇಂತಿಷ್ಟು ಅಂತ ರಿಸರ್ವೇಶನ್ ಇರುತ್ತೆ. ಕಲ್ಯಾಣ ಕರ್ನಾಟಕ ಭಾಗದ ಕಾಲೇಜ್ಗಳು ಆಗ್ಬೋದು, ಮತ್ತೆ ಬೇರೆ ರಾಜ್ಯದ ಬೇರೆ ಕಾಲೇಜ್ಗಳು ಕೂಡ ರಿಸರ್ವೇಶನ್ ಇರುತ್ತೆ. ಅಂತ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ಬಂದ ಪಾಯಿಂಟ್ ನಂಬರ್ 9 ಅಲ್ಲಿ ಮೆನ್ಷನ್ ಮಾಡಿದ್ದಾನೆ, ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್. ಪೇರೆಂಟ್ಸ್ ಇದು ಎಲ್ಲರೂ ಕೂಡ ಏನು ಅಪ್ಲಿಕೇಬಲ್ ಆಗೋದಿಲ್ಲ. ಹಾಗಾಗಿ ನೀವು ಸುಮ್ಮನೆ ಇದ್ರ ಬಗ್ಗೆ ತಿಳ್ಕೊಂಡು ಇನ್ಫಾರ್ಮೇಶನ್ ಮಿಕ್ಸಪ್ ಆಗುತ್ತೆ, ಬೇಡ. ಏನಾದ್ರು ಇಂಪಾರ್ಟೆಂಟ್ ಇದ್ರೆ ನಾನು ಹೇಳ್ತೀನಿ. ಅಫಿಡೇವಿಟ್ ಯಾರಿಗೆ, ಗಡಿನಾಡು ಕನ್ನಡಿಗ ಮತ್ತೆ ಹೊರನಾಡು ಕನ್ನಡಿಗ ಸಪ್ರೇಟ್ ಕ್ಲಾಸಸ್ ಅಂತ ಹೇಳ್ತೀನಿ ನಾನು ಆಲ್ರೆಡಿ. ಸುಮಾರು ಕ್ಲಾಸ್ ಎ ಇಂದ ಕ್ಲಾಸ್ ಓ ತನಕ ಒಂದಿಷ್ಟು ಕ್ಲಾಸಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅದು ಸಪ್ರೇಟ್ ಒಂದೊಂದು ಯಾವ ರೀತಿ A ಕ್ಲಾಸ್ ಅಂದ್ರೇನು, B ಕ್ಲಾಸ್ ಅಂದ್ರೇನು, C ಕ್ಲಾಸ್ ಅಂದ್ರೇನು, ಅದನ್ನ ಯಾವ ರೀತಿ ಅದು ಯಾರ್ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ತೀನಿ. ಅವಾಗ ಇವೆಲ್ಲ ಪಾಯಿಂಟ್ಸ್ ಬಂದ್ಬಿಡ್ತವೆ. ಹಾಗಾಗಿ ಎರಡೆರಡು ಸತಿ ಹೇಳೋದು ಅವಶ್ಯಕತೆ ಇಲ್ಲ. ಜಮ್ಮು ಕಾಶ್ಮೀರದ್ದು ಮೈಗ್ರೆಂಟ್ಸ್ ಮಕ್ಳು ಯಾರು ಇದ್ರೆ ಅವರು ಸಹ ಸಪ್ರೇಟ್ ಒಂದು ಕ್ಲಾಸ್ ಮೆನ್ಷನ್ ಮಾಡಿದ್ದಾರೆ. ಅದ್ರ ಮುಖಾಂತರ ಯಾವ ರೀತಿ ಅಂತ ನಾನು ಹೇಳ್ತೇನೆ. ಹಾಗಾಗಿ ಇನ್ನೊಂದ್ಸತಿ ಇಲ್ಲಿ ಸಪ್ರೇಟ್ ಆಗಿ ಹೇಳೋದು ಬೇಡ, ಸುಮ್ಮನೆ ಎರಡೆರಡು ಸಲ ಆಗುತ್ತೆ. ನೆಕ್ಸ್ಟ್, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಇವೆಲ್ಲ ಅಪ್ಲಿಕೇಬಲ್ ಆಗೋದು ಮೆಡಿಕಲ್ ಮತ್ತೆ ಡೆಂಟಲ್ ಕೋರ್ಸ್ಗಳಿಗೆ ಮಾತ್ರ. ಯಾರೆಲ್ಲ ನೀವು ಮೆಡಿಕಲ್ ಕೋರ್ಸಸ್ ಮತ್ತೆ ಡೆಂಟಲ್ ಕೋರ್ಸಸ್ ಮಾಡಬೇಕು ಅಂತ ನೀಟ್ ಬರೀತಾ ಇರ್ತೀರಾ ಅಂಥವ್ರು ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿದ್ದೀನಿ. ಅಪ್ಲಿಕೇಶನ್ ಹಾಕ್ರಿ. ಅದ್ರ ಜೊತೆಗೆ ರಿಲಿಜಿಯಸ್ ಮೈನಾರಿಟಿ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಮ್ಸ್ ಯಾವ್ಯಾವ ರೀತಿ ಕ್ಲೈಮ್ ಮಾಡ್ಬೋದು ಅನ್ನೋದನ್ನ ನಾನು ಸಪ್ರೇಟು ನೀಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅವಾಗ ಹೇಳ್ತೀನಿ. ಈಗ ಇದ್ರ ಬಗ್ಗೆ KCET ನಲ್ಲಿ ಹೇಳೋದು ಅವಶ್ಯಕತೆ ಏನಿಲ್ಲ. ನೀವು ತಿಳ್ಕೊಂಡಿರಿ ಈ ತರ ಒಂದಿರುತ್ತೆ ಅಂತ. NRI ವಾರ್ಡ್ ಸರ್ಟಿಫಿಕೇಟ್ ಇದೇನು ಅಪ್ಲೈ ಆಗೋದಿಲ್ಲ, ಬಿಡಿ. ಫಾರಿನ್ ನ್ಯಾಷನಲ್ಸ್ ಮೆಂಟಲ್ ಡೆಂಟಲ್ಗೆ, ಮೆಡಿಕಲ್ ಮತ್ತೆ ಡೆಂಟಲ್ಗೆ ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಮತ್ತೆ OCI ಮತ್ತೆ PIO ಅಂತ, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಮತ್ತೆ ಪರ್ಸನ್ ಆಫ್ ಇಂಡಿಯನ್ ಅಂತ ಬರುತ್ತೆ, PIO ಅಂತ. ಪರ್ಸನ್ ಆಫ್ ಇಂಡಿಯನ್ ಸಿಸ್ಟಮ್ ಅಂತ ಏನೋ ಇದೆ, ಇಂಡಿಯನ್ ಆರಿಜಿನ್, ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತ.
ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್, ಮತ್ತೆ OCI, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂತ. ಹಾಗಾಗಿ ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾವ ರೀತಿ ಅಂತ ಸಪ್ರೇಟ್ ಕ್ಲಾಸಸ್ ಹೇಳಿದ್ನಲ್ಲ ಅದ್ರಲ್ಲಿ ಹೇಳ್ತೀನಿ. ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಮತ್ತೆ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ, ಇದು ಫುಲ್ ಫಾರ್ಮ್ ಗೊತ್ತಿರಲಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವ ರೀತಿ ಕ್ಲಾಸ್ ಎ ಮತ್ತೆ ಕ್ಲಾಸ್ ಬಿ ಅಂತ ಮೆನ್ಷನ್ ಮಾಡಿದ್ರಲ್ಲಿ. ಅದು ಸುಮಾರು ಕ್ಲಾಸ್ ಎ ಇಂದ ಕ್ಲಾಸ್ ಓ ತನಕ ಒಂದಿಷ್ಟು ಕ್ಲಾಸಸ್ ಬರ್ತವೆ, ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬಂದ ಸಂದರ್ಭದಲ್ಲಿ. ಇಷ್ಟು ಸ್ಟಡಿ ಸರ್ಟಿಫಿಕೇಟು. ಇದು ನಮ್ಮ ಹತ್ರ ಇಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಣ್ಣ ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಣ್ಣ, 370 ಇಲ್ಲ ಅಣ್ಣ, NCC ಇಲ್ಲ ಅಣ್ಣ ಅಂತ. ನಿಮ್ಮ ಹತ್ರ ಮೇನ್ ಆಗಿರ್ಬೇಕಾಗಿರೋದು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಮತ್ತೆ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನು, ಪಾಸ್ಪೋರ್ಟ್ ಸೈಜ್ ಫೋಟೋ ಆಯ್ತು. ಇಷ್ಟು ಮಾಡಿಕೊಳ್ಳಿ. ಇವೆಲ್ಲ ಯಾರಿಗೆ ಅಂದ್ರೆ ನಿಮ್ಗೆ ಏನಾದ್ರು ಅಪ್ಲಿಕೇಬಲ್ ಇದ್ರೆ ಮಾತ್ರ ನೀವು ರೆಡಿ ಮಾಡಿಸ್ಕೊಂಡು ಮಾಡಿಕೊಳ್ಳಿ. ಒಂದು ರಿಸರ್ವ್ಡ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ಗಳು ಯಾವ್ಯಾವ ಇದ್ರೆ, ಮತ್ತೆ ರೂರಲ್ ಕ್ಯಾಂಡಿಡೇಟ್ಸ್ಗಳು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಮತ್ತೆ ವಾರ್ಡ್ ಆಫ್ ಜಮ್ಮು ಕಾಶ್ಮೀರ್, ಏನೋ ನಿಮ್ಮ ಪೇರೆಂಟ್ಸ್ ಇರೋರು ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ ಆಗಿದ್ದಾರೆ ಅಂತವರು, ಮತ್ತೆ 371 ಯಾವ್ಯಾವ ಡಿಸ್ಟಿಕ್ ಅಂತ ನಾನು ಮೆನ್ಷನ್ ಮಾಡಿದೆ. NCC ಸಪ್ರೇಟ್ ಪ್ರಿಫರೆನ್ಸ್ ಬರುತ್ತೆ, ಅದನ್ನ ಸಪ್ರೇಟ್ ಹೇಳ್ತೀನಿ ನಾನು ಯಾವ್ಯಾವ ರೀತಿ ಅಂತ. ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಯಾವ್ಯಾವ ಮೆಡಲ್ ಆಗಿದೆ ನೀವು ರಿಸರ್ವೇಶನ್ ಕ್ಲೈಮ್ ಮಾಡ್ಬೋದು ಅದ್ರ ಬಗ್ಗೆ ಸಪ್ರೇಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಮತ್ತೆ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಇದು ಫಿಸಿಕಲ್ ಡಿಸೇಬಲ್ಡ್ ಪರ್ಸನ್ಸ್ ಅವರು ಕೂಡ ಸಪ್ರೇಟ್ ಯಾವ ರೀತಿ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅನ್ನೋದು ಸಪ್ರೇಟ್ ಆಗಿ ಹೇಳ್ತೀನಿ. ಮತ್ತೆ ಆಂಗ್ಲೋ ಇಂಡಿಯನ್ಸ್ ಕೂಡ ಸಪ್ರೇಟ್ ಆಗಿ ಹೇಳ್ತೀನಿ ಬೇರೆ ವಿಡಿಯೋದಲ್ಲಿ. CAPF, CAPF ಇದ್ರ ಬಗ್ಗೆ ಕೂಡ ಹೇಳ್ತೀನಿ. ಮತ್ತೆ ಇನ್ನೊಂದು ಅಗ್ರಿಕಲ್ಚರ್ ಕೋಟಾ ಬಗ್ಗೆ ನಾನು ಸಪ್ರೇಟ್ ಮೆನ್ಷನ್ ಮಾಡಲೇಬೇಕು. ಅಗ್ರಿಕಲ್ಚರ್ ಕೋಟಾ ಹಲವಾರು ಸ್ಟೂಡೆಂಟ್ಸ್ ಕೇಳ್ತಾ ಇರೋ, ಮತ್ತೆ ಪೇರೆಂಟ್ಸ್ ಕೂಡ ಕಾಲ್ ಮಾಡ್ತಾ ಇರೋ, ಯಾವ ರೀತಿ ಮಾಡಿಸ್ಬೇಕು ಅಗ್ರಿಕಲ್ಚರ್ ಕೋಟಾ. ನೋಡಿ, ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಜಮೀನ್ ಇದ್ರೆ ಮಾಡಿಸ್ಬೋದಾ? ಖಂಡಿತವಾಗ್ಲೂ ಮಾಡಿಸ್ಬೋದು, ಮಾಡಿಸ್ಕೊಳ್ಳಿ. ನಿಮ್ಮ ತಾತ ಅಜ್ಜಿ ಹೆಸರಲ್ಲಿ ಐತಣ, ನಮ್ಮ ಚಿಕ್ಕಪ್ಪ ದೊಡ್ಡಮ್ಮನ ಹೆಸರು ಐತೆ, ದೊಡ್ಡಪ್ಪ ಹೆಸರು ಐತೆ, ಅವ್ರ ಹೆಸರು ಐತೆ, ಮಾಡಿಸ್ಬೋದಾ? ಮಾಡಿಸ್ಬೋದು. ನೀವು ಮಾಡಿಸೋ ಸಂದರ್ಭದಲ್ಲಿ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ ಅಂತ ಕೊಡ್ತಾರೆ, ಮತ್ತೆ ವಂಶವೃಕ್ಷ ಹಾಕ್ಸ್ಬೇಕಾಗುತ್ತೆ, ಅದನ್ನ ಹಾಕ್ಸ್ಬಿಡಿ. ಮತ್ತೆ ಇನ್ನೊಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಅಣ್ಣ ನಮ್ಮ ತಂದೆ ತಾಯಿಗಳು ಗೌರ್ಮೆಂಟ್ ಅಫಿಷಿಯಲ್ಸ್ನ, ನಮ್ಮ ತಂದೆ ತಾಯಿಗಳಿಗೆ ಗೌರ್ಮೆಂಟ್ ಸಂಬಳ ಬರ್ತಾ ಇದೆ, ಆಗ ಜೊತೆ ನಮ್ಮ ಹತ್ರ ಕೃಷಿ ಭೂಮಿನೂ ಕೂಡ ಇದೆ, ನಾವು ಸರ್ಟಿಫಿಕೇಟ್ ಮಾಡಿಸ್ಬೋದಾ? ಏನಾದ್ರು ನಿಮ್ಮ ಕೃಷಿ ಭೂಮಿಲಿ ಬರ್ತಕ್ಕಂಥ ಆದಾಯ ನಿಮ್ಮ ಗೌರ್ಮೆಂಟ್ ಮೂಲದಕ್ಕಿಂತ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ನೀವು ಕೂಡ ಈ ವ್ಯವಸಾಯ ದೃಢೀಕರಣ ಪತ್ರವನ್ನು ಮಾಡಿಸ್ಕೋಬಹುದು. ಅಂತವ್ರು ಕೂಡ ಈ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಬಿಟೆಕ್ ಒಂದು 12 ಕೋರ್ಸ್ಗಳಿದ್ದಾವೆ. ಇದರಿಂದ 50% ರಿಸರ್ವೇಶನ್ ಕ್ಲೇಮ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗಾಗಿ ಈ ಕೂಡಲೇ ಆ ವ್ಯವಸಾಯ ದೃಢೀಕರಣ ಪತ್ರನ ಯಾರ್ಯಾರು ಮಾಡಿಸಿಲ್ಲ ಮಾಡಿಸ್ಕೊಳ್ಳಿ. ನಾನು ಸಪ್ರೇಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡಿಸ್ಬೇಕು, ಮತ್ತೆ ಅಗ್ರಿಕಲ್ಚರ್ ಕೋಟಾ ಬಗ್ಗೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಒಂದು ಫುಲ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ವಿಡಿಯೋದಲ್ಲಿ. ಇದರಲ್ಲಿ ಎಲ್ಲ ಇದಾಗದ್ ಬೇಡ. ಈ ವಿಡಿಯೋ ಏನಿದ್ರು ಕೂಡ KCET ಅಪ್ಲಿಕೇಶನ್ ಯಾವ ರೀತಿ, ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ನಾನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಸಪ್ರೇಟ್ ಹೇಳ್ತೀನಿ. ಹಾಗಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರಲಿಕ್ಕೋಸ್ಕರ ನೀವು ವ್ಯವಸಾಯ ದೃಢೀಕರಣ ಪತ್ರ ಈ ಕೂಡಲೇ ಕಂದಾಯ ಇಲಾಖೆಗೆ, ತಹಸೀಲ್ದಾರ್ ಆಫೀಸ್ಗೆ ಹೋಗಿ ರೆಡಿ ಮಾಡಿಸ್ಕೊಂಡು ಮಾಡಿಕೊಂಡಿರಿ. ನೆಕ್ಸ್ಟ್ ಏನೇ ಡೌಟ್ಸ್ ಇದ್ರು ಕೂಡ ಕೇಳಿ. ಮತ್ತೇನಾದ್ರು ಇದ್ರೆ ನನ್ನ ನಂಬರು ಎಲ್ಲ ಹಾಕಿರ್ತೀನಿ ಇಲ್ಲಿ, ನೀವೇನಾದ್ರು ಕೂಡ ಡೌಟ್ಸ್ ಕೇಳ್ಬೋದು. ಇಷ್ಟಂತೂ ಸ್ಪಷ್ಟವಾಗಿದೆ. KCET ಅಪ್ಲಿಕೇಶನ್ ಲಿಂಕ್ ಬಿಟ್ಟ ಆದ್ಮೇಲೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮತ್ತೆ ಈ ರೀತಿಯಂತ ಕಂಪ್ಲೀಟ್ A to Z ಫ್ರಮ್ ಅಪ್ಲಿಕೇಶನ್ ಟು ಕಾಲೇಜ್ ಅಡ್ಮಿಷನ್ಗೆ ಕಂಪ್ಲೀಟ್ ಗೈಡೆನ್ಸ್ ಬೇಕಾದ ಸಂದರ್ಭದಲ್ಲಿ ನಮ್ಮ ವಿಕ್ಸಿನ್ 47 ಅಕಾಡೆಮಿ ಏನಿದೆ, ನನ್ನ ಅಕೌಂಟ್ ಏನಿದೆ, ನಮ್ಮದು ಯೂಟ್ಯೂಬ್ ಚಾನಲ್, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂಥ ನಮ್ಮದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ನಿಮ್ಮ ಸ್ನೇಹಿತರುಗಳು ಕೂಡ ಹಂಚಿ ಒಂದು ಶಿಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.